ಟೈಟಲ್ಲೇ ಅದ್ದೂರಿಯಾಗಿತ್ತು ಅಂದ್ರೆ ಪೋಸ್ಟರ್ ಕೂಡ ಅದ್ದೂರಿಯಾಗೆ ಮಾಡಿರ್ತಾರೆ ಅನ್ನೋ ಒಂದು ನಂಬಿಕೆ ನನಗಂತೂ ತುಂಬಾ ಇದೆ. ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ ಕೊಡಬೇಕು ನಮ್ಮ ಸಾಮ್ರಾಟ್ ತಂಡಕ್ಕೆ. ಎಲ್ರಿಗೂ ನಮಸ್ಕಾರ. ಚಿತ್ರದ ನಿರ್ದೇಶಕರಾದಂಥ ಪ್ರಭಾಕರ್ ಶೇರ್ಖಾನ್ ರವರೇ, ನಿರ್ಮಾಪಕರಾದಂಥ ಗಣೇಶ್ ಪಾಟೀಲ್ ಅವರೇ, ರಂಜಿತ್ ಛತ್ರಪತಿ ಅವರೇ, ನಿಮಿಷ್ಕಾ ಪಾಟೀಲ್ ಅವರೇ, ಶ್ರೀನಿವಾಸ್ ಅವರೇ, ಅಶ್ವಥ್ ಅವರೇ, ಶ್ರೀಮತಿ ಶೇರ್ಖಾನ್ ಅವರೇ ಮತ್ತು ಮಂಜುನಾಥ್ ಅವರೇ, ಚಿತ್ರತಂಡದ ಎಲ್ಲ ಬಳಗದ ಸದಸ್ಯರೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ಪ್ರಭಾಕರ್ ಅವರು ಈ ಚಿತ್ರದ ಟೈಟಲ್ ರಿಲೀಸಿಗೆ ಬರಬೇಕು ಅಂದಾಗ ಭಾಳ ಸಂತೋಷದಿಂದ ಬಂದಿದ್ದೇನೆ. ಭಾಳ ಖುಷಿಯಾಯಿತು. ಈ ದಿನಗಳಲ್ಲಿ ಕೂಡ ಚಿತ್ರಗಳನ್ನು ನಿರ್ಮಾಣ ಮಾಡುವಂಥ ಧೈರ್ಯವನ್ನು ನಿರ್ಮಾಪಕರು ಹೊಂದಿರೋದು ಭಾಳ ಅದ್ಭುತ ಮತ್ತು ಮೆಚ್ಚುಗೆ ಪಡುತ್ತದ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ತಮ್ಮೆಲ್ಲರಿಗೂ ಬಹುತೇಕ ಗೊತ್ತಾಗಿರುತ್ತೆ. ಇವತ್ತು ಚಿತ್ರರಂಗ ಸೋತಿದೆ, ಚಿತ್ರ ನಿರ್ಮಾಣ ಸರಿಯಾಗ್ತಾ ಇಲ್ಲ, ಚಿತ್ರಗಳು ನಿಲ್ತಾ ಇಲ್ಲ ಅನ್ನೋಂಥ ಭಾವನೆ ಇದೆ. ಅದಕ್ಕೆ ಕಾರಣ ಪ್ರೇಕ್ಷಕರು ಖಂಡಿತ ಅಲ್ಲ. ಅದಕ್ಕೆ ಕಾರಣ ಅದನ್ನು ಚಿತ್ರದ ಕಥೆಯನ್ನು ಬರೆಯುವಂಥವರು, ಕಥೆಯನ್ನು ಆಯ್ಕೆ ಮಾಡುವಂಥವರು, ಆಯ್ಕೆ ಮಾಡಿ ನಿರ್ದೇಶನ ಮಾಡುವಂಥವರು, ಯಾವ ಕಥೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ನಿರ್ಮಾಣದ ಹೊಣೆಯನ್ನು ಹೊರತವರು ಕಾರಣ ಆಗಿದೆ ಅನ್ನೋಂಥದ್ದು ನನ್ನ ಒಂದು ಅನಿಸಿಕೆ. ನಾನು ಚಿತ್ರರಂಗಕ್ಕೆ ಬಂದ 33 ವರ್ಷಗಳಾಯಿತು. 1993ರಲ್ಲಿ ನಿಷ್ಕರ್ಷ ಚಿತ್ರವನ್ನು ಮೊದಲನೇ ಮಾಡೋದ್ರ ಮೂಲಕ ಪದಾರ್ಪಣೆ ಮಾಡಿ ABCD ಗೊತ್ತಿಲ್ಲದೆ ಇರೋಂಥ ಸಂದರ್ಭದಲ್ಲಿ ಅದ್ಧೂರಿಯಾದಂಥ ಒಂದು ಚಿತ್ರದ ನಿರ್ಮಾಣವನ್ನು ಮಾಡಿದ್ವಿ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ. ನಂತರದ ಕಥೆಗಳು ತಮಗೆಲ್ಲ ಗೊತ್ತಿದೆ. ಇವತ್ತು ಚಿತ್ರರಂಗ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದೆ. ಅದನ್ನು ನಾವು ಮೇಲ್ದಾರಿ ತರಬೇಕಂತ ಹೇಳಿದ್ರೆ ಭಾಳ ಮುಖ್ಯ ಅಂತ ಹೇಳಿದರೆ ಕತೆ. ನೀವು ಹೇಳಿದ್ರಿ, 150 ಕೋಟಿ ಸಿನಿಮಾಗಳು ಹೀರೋನು ಕೂಡ ಡಬ್ ಆಗಿದ್ದಾವೆ, 80 ಕೋಟಿ ಹೀರೋಗಳು ಕೂಡ ಡಬ್ಬಕ್ಕೆ ಸೇರಿದ್ದಾರೆ. ನಿರ್ಮಾಪಕರು ಇಲ್ಲಿ 5-10 ಕೋಟಿ ಕಳ್ಕೊಂಡ್ರೆ ಅಲ್ಲಿ 106 ಕೋಟಿ ಕಳ್ಕೊಂಡಿದ್ದಾರೆ. ಅದಕ್ಕೆ ಈ ಒಂದು ಸೂಪ್ರಮ್ ಶೋ ಅಂತ ಒಂದು ಸಿನಿಮಾ ಬಂತು, ನಾವೆಲ್ಲರಿಗೂ ಗೊತ್ತಿದೆ. ಅದು ಭಾಳ ಅತಿ ಕಡಿಮೆ ಬಜೆಟಲ್ಲಿ ಅದ್ಭುತವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತೇಳಿ ನಾನು ಕೂಡ ಸಿನಿಮಾ ನೋಡಿದಾಗ ಕತೆ ಎಷ್ಟು ಮುಖ್ಯ ಅನ್ನೋದು ಕೂಡ ಅದ್ರ ಮೇಲೆ ಗೊತ್ತಾಯಿತು. ಅದಕ್ಕೆ ಕತೆಗೆ ಭಾಳ ಒತ್ತು ಕೊಡಬೇಕು ಮತ್ತು ನಿರ್ದೇಶಕರ ಪಾತ್ರ ಭಾಳ ಮುಖ್ಯ. ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ನಾನು ಈ 3 ವರ್ಷಗಳಿಂದ ಕತೆಗಳನ್ನ ಕೇಳ್ತಾ ಇದ್ದೀನಿ. ಸಿನಿಮಾ ಮಾಡಬೇಕು 20 ಸಿನಿಮಾ ನಿರ್ಮಾಣ ಮಾಡಿದ್ದೀವಿ ನಾವು, 5 ಸಿನಿಮಾ ನಿರ್ದೇಶನ ಕೂಡ ಮಾಡಿದ್ದೀನಿ. ನಿರ್ಮಾಣ ಮಾಡಬೇಕು ಅಂತ ನೋಡ್ತಾ ಇದ್ರೆ ಇದುವರೆಗೂ ಒಂದು ಒಳ್ಳೆ ಕತೆ ಸಿಕ್ಕಿಲ್ಲ. ಸಿಕ್ಕಂಥ ಕತೆಗಳು ಕೂಡ ಬರುವಂಥ ಕತೆಗಳನ್ನು ಹಿಡ್ಕೊಂಡು ಬರುವಂಥವ್ರು ನಿರ್ದೇಶಕರು ಈ ಸಿನಿಮಾ ಒಳ್ಳೇದಾಗಬೇಕು ಅನ್ನೋಂಥ ಮನೋಭಾವನೆ ಭಾಳಷ್ಟು ಜನ ಕಡಿಮೆ ಇದೆ. ಯಾವನಾದರೂ ಒಬ್ಬ ನಿರ್ಮಾಪಕ ಸಿಕ್ಕರೆ ಅವನು ಎಷ್ಟು ಸುಲಿಗೆ ಮಾಡ್ಕೊಂಡು ಆದಷ್ಟು ಬೇಗ ಮುಗಿಸಿ ನಾನು ಉದ್ಧಾರ ಆಗಬೇಕು ಅನ್ನೋಂಥ ಭಾವನೆಗಳನ್ನು ಹೊತ್ಕೊಂಡು ಬಂದಿರುತ್ತರು. ಇದು ನನ್ನ ಸ್ವಂತ ಅನುಭವ. ಇದಕ್ಕೆ ಯಾರು ಬೇಜಾರಾದರೂ ನನಗೆ ಚಿಂತೆ ಇಲ್ಲ. ಇವತ್ತು ಚಿತ್ರರಂಗದಲ್ಲಿ 20 ಸಿನಿಮಾ ಮಾಡಿ ಕಥೆನ ಹೇಳ್ತಾ ಇದ್ದೀನಿ. ಹಳೆಯ ನಿರ್ದೇಶಕರನ್ನು ಕೂಡ ಕರೆದು ಮಾಡಿದ್ವಿ ನಾವು. ಫಸ್ಟ್ ಹಾಫ್ ಚೆನ್ನಾಗಿರ್ತದೆ, ಸೆಕೆಂಡ್ ಹಾಫ್ ಮಾಡಿ ಅಂದ ತಕ್ಷಣ ಅವರಿಗೆ ಆಗಲ್ಲ. ಕಥೆಗಳ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ. ಇವತ್ತು ಕಥೆನ ಹೆಂಗೋ ಹೇಳಿ ಒಪ್ಪಿಸ್ಬಿಟ್ಟು ಆಮೇಲೆ ಈಗ ಈ ಟ್ರೆಂಡ್ ಹೆಂಗೆ ಬಂದಿದೆ ಅಂತ ಹೇಳಿದ್ರೆ, ಒಂದು ಕತೆ ಮಾಡ್ಕೊಂಡು ಬರ್ತಾರೆ, ಔಟ್ಲೈನ್ ಹೇಳ್ತಾರೆ, ಔಟ್ಲೈನ್ ಮಾಡಿ ಆದಮೇಲೆ ಈ ಕತೆ ಪೂರ್ಣ ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟು ರೈಟ್ ಅಪ್ ಮಾಡಿ ಬರೋಕ್ಕೆ 3 ತಿಂಗಳು ಬೇಕು, ಅದಕ್ಕೆ ಇಷ್ಟು ಖರ್ಚಾಗುತ್ತೆ. ಈ ಮನೋಭಾವನೆ ಇವತ್ತು ಬಂದ್ಬಿಟ್ಟಿದೆ. ಕತೆ ಸಂಪೂರ್ಣವಾದ ಕಥೆಯನ್ನು ಹೊತ್ತು ಬರುವಂಥ ಕತೆಗಾರರಾಗಲಿ ನಿರ್ದೇಶಕರಾಗಲಿ ಕಡಿಮೆ ಇರೋದ್ರಿಂದ ಚಿತ್ರರಂಗ ಇವತ್ತು ಯಾವುದೋ ಒಂದು ಮಟ್ಟಕ್ಕೆ ಬಂದಿದೆ. ಅದರ ಅಳೆದು ತೂಗಿ ಹೋಗಲಿಕ್ಕೆ ನಾನು ಹೋಗೋದಿಲ್ಲ. ನನ್ನ ಮನಸ್ಸಿನ ಭಾವನೆಗಳನ್ನು ನಾನು ಹೇಳಿದ್ದೇನೆ.
ಆದರೆ ಇವತ್ತು ಭಾಳ ಸಂತೋಷ, ನಮ್ಮ ಗಣಪತಿ ಪಾಟೀಲ್ ಅವರು, ಪ್ರಭಾಕರ್ ಅವರು ಈ ಚಿತ್ರದ ಕಥೆಯನ್ನು ರೆಡಿ ಮಾಡಿ ನಾವು ಒಂದು ಭಾಳ ಸೂಕ್ಷ್ಮವಾದ ಕತೆ, ನಮ್ಮ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ರು, ಹಿಂದೂ ಮುಸ್ಲಿಂ ಅಂದ ತಕ್ಷಣ ಅತ್ಯಂತ ಸೂಕ್ಷ್ಮತೆಯನ್ನು ಒಳಗೊಂಡಂಥ ಕತೆ. ಆದರೆ ಪ್ರೀತಿಗೆ ಧರ್ಮ ಯಾವುದೂ ಅಡ್ಡ ಬರಲ್ಲ, ಪ್ರೀತಿಗೆ ಧರ್ಮ ಅಡ್ಡ ಬರಲ್ಲ, ಪ್ರೀತಿಗೆ ಕುರುಡು ಅಂತ ಹೇಳ್ತಾರಲ್ಲ ಹಾಗೆ. ಅದಕ್ಕೆ ಇವತ್ತು ಇದನ್ನು ಮಾಡಬೇಕಾದ್ರೂ ಕೂಡ ಇವತ್ತು ಭಾಳಷ್ಟು ಕತೆಗಳು, ಇವತ್ತು ಕೇರಳ ಫೈಲ್ ಇರ್ಬೋದು, ಕಾಶ್ಮೀರ್ ಫೈಲ್ ಇರ್ಬೋದು, ಇವತ್ತು ಅತ್ಯಂತ ಸಕ್ಸಸ್ ಆದಂಥ ಸಿನಿಮಾಗಳಿದ್ದಾವೆ. ಆದರೆ ಅದರಲ್ಲಿ ಅಷ್ಟೇ ಸೂಕ್ಷ್ಮತೆ ಇತ್ತು, ಸತ್ಯಾಂಶ ಇತ್ತು, ಅದರಲ್ಲಿ ವಾಸ್ತವಾಂಶ ಇದ್ದಿದ್ದರಿಂದ ಇವತ್ತು ಕತೆಗಳು ಇದಾಗಿದ್ದಾವೆ. ಇದನ್ನು ಮಾಡೋಂಥ ಸಂದರ್ಭದಲ್ಲಿ ಭಾಳ ಸೂಕ್ಷ್ಮವಾಗಿ ಈ ಚಿತ್ರದ ನಿರ್ಮಾಣವನ್ನು ತಾವೆಲ್ಲ ಮಾಡಬೇಕು. ಯಾವುದೇ ಧರ್ಮಕ್ಕೆ ತೊಡಕಾಗದ ರೀತಿಯಲ್ಲಿ, ಧರ್ಮಕ್ಕೆ ಕುಂದು ಉಂಟಾಗದ ರೀತಿಯಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ ಅಂಥೇಳಿ ಭಾವಿಸ್ತಾ, ಇವತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ದಿಗ್ಗಜರು ಈ ಸಿನಿಮಾ ಮಾಡ್ತಾ ಇದ್ದಾರೆ. ಅದು ಒಂದು ಹೆಮ್ಮೆಯ ವಿಷಯ. ಯಾಕೆಂದರೆ ನಾನು ಕೂಡ ಉತ್ತರ ಕರ್ನಾಟಕದಿಂದ ಬಂದಂಥವನು. ಇಲ್ಲಿ ಉತ್ತರ ಕರ್ನಾಟಕದವರಿಗೆ ಸಿಗಬೇಕಾದಂಥ ಮಾನ್ಯತೆ ಇದುವರೆಗೂ ಸಿಕ್ಕಿಲ್ಲ. ಅದು ನಾನು ಭಾಳ ಸತ್ಯ. ನಾನು 33 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಏನೋ ಬಂದಿದ್ದಾರೆ ಉತ್ತರ ಕರ್ನಾಟಕದವರು, ದೊಡ್ಡ ಮಕ್ಕಳು ಮಾಡಿ ಹೋಗ್ತಾರೆ, ಸಿನಿಮಾ ದುಡ್ಡು ಖರ್ಚು ಮಾಡೋಕೆ ಬಂದ್ದಾರೆ, ಏನೋ ಮಜಾ ಮಾಡಿ ಹೋಗ್ತಾರೆ ಅನ್ನೋಂಥ ಭಾವನೆ ಇದೆಯೇ ಹೊರತು ಉತ್ತಮವಾದ ಚಿತ್ರಗಳನ್ನು ಮಾಡಿದೀವಿ. ಸುನಿಲ್ ಕುಮಾರ್ ದೇಸಾಯಿ ಫ್ರಮ್ ಉತ್ತರ ಕರ್ನಾಟಕ ಅತ್ಯದ್ಭುತವಾದಂಥ ಸಿನಿಮಾವನ್ನು ಮಾಡಿದ್ದಾರೆ. ಗಿರೀಶ್ ಕಾರ್ನಾಡ್ ಅವರು ಅಲ್ಲಿಂದ ಬಂದಂಥವರು, ಉತ್ತರ ಕನ್ನಡದಿಂದ ಬಂದಂಥವರು. ಉತ್ತಮವಾದ ಪ್ರತಿಭೆಗಳು, ಅನಂತ್ ನಾಗ್ ಅವರು ಉತ್ತರ ಕನ್ನಡದಿಂದ ಬಂದಂಥವರು. ಪ್ರತಿಭೆಗಳಿಗೆ ಭಾಷೆ ಪ್ರಾಂತ ಇಲ್ಲ, ಎಲ್ಲ ಕಡೆ ಇರ್ತದೆ. ಆದರೆ ಒಂದು ಕೊರತೆ ಏನಾಗಿದೆ ಅಂತ ಹೇಳಿದ್ರೆ, ಇದು ಸಿನಿಮಾ ಇಂಡಸ್ಟ್ರಿ ಕಾನ್ಸಂಟ್ರೇಟೆಡ್ ಇನ್ ಬ್ಯಾಂಗ್ಳೂರು, ಕರ್ನಾಟಕದ ಒಂದು ಮೂಲೆಯ ಭಾಗದಲ್ಲಿ ಇದ್ದಿದ್ದರಿಂದ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಯಾರೇ ಬಂದು ಇಲ್ಲಿ ನೆಲೆಸಿ ಚಿತ್ರವನ್ನು ನಿರ್ಮಾಣ ಮಾಡಿ ನಿರ್ದೇಶನವನ್ನು ಮಾಡಿ ಹೋಗೋಷ್ಟು ಶಕ್ತಿ ಭಾಳಷ್ಟು ಜನಕ್ಕೆ ಇರೋದಿಲ್ಲ. ಸುನಿಲ್ ಕುಮಾರ್ ದೇಸಾಯಿ ಅವರು ಹೇಳ್ತಾ ಇದ್ರು, ಮೊದಲು ನಾನು ಬಂದಾಗ ಫುಟ್ಪಾತ್ ಮೇಲೆ ನಾನು ಮಲಗ್ತಾ ಇದ್ದೆ ಅಂತ. ಫುಟ್ಪಾತ್ ಮೇಲೆ ನಾನು ಮಲಗ್ತಾ ಇದ್ದೆ, ಒಂದು ಇಡ್ಲಿ ತಿಂದು ಮಲಗ್ತಾ ಇದ್ದೆ ಅಂತ ಹೇಳ್ತಾರೆ. ಇವತ್ತು ಆ ರೀತಿ ಪರಿಸ್ಥಿತಿ ಇಲ್ಲ. ಹಾಗಾಗಿ ಆದರೂ ಕೂಡ ಅವ್ರು ಕಷ್ಟದಲ್ಲಿ ಉಳ್ಕೊಂಡು ಅವರು ಚಿತ್ರವನ್ನು ಮಾಡಿ ಪ್ರೂವ್ ಮಾಡಿದರು. ಪ್ರೂವ್ ಮಾಡಿದ ಮೇಲೆ ಸಕ್ಸಸ್ ಸಿನಿಮಾದಲ್ಲಿ ಎರಡೂ ಇದೆ. ಗೆಲುವಿಗೆ 100 ಜನ ತಂದೆಯರು, ಸೋಲು ಅನಾಥ ಅಂತ ಹೇಳ್ತಾರೆ. ನಮ್ಮ ಮೇಡಮ್ ಕೀರ್ತಿ ಹೇಳಿದರು, ನೀವಿನ್ನೂ ಪ್ರೂವ್ ಆಗಿಲ್ಲ, ಸರಿ, ಒಂದು ಸಿನಿಮಾ ಸಕ್ಸಸ್ ಆದರೆ 100 ಜನ ಬೆನ್ನತ್ತಾರೆ. ಅದು ಪ್ರೂವ್ ಆಗಬೇಕು. ಸಿನಿಮಾ ಸಕ್ಸಸ್ ಆಗೋ ರೀತಿಯಲ್ಲಿ ಸಿನಿಮಾವನ್ನು ನಿರ್ಮಾಣ ಮಾಡಿ, ನಿರ್ದೇಶನ ಮಾಡಿ, ಜನರಿಗೆ ಒಪ್ಪುವಂಥ ಕಥೆಗಳನ್ನು ಕೊಟ್ಟರೆ ಅದೇ ನಾಳೆ ದೊಡ್ಡ ಇದು ಆಗುತ್ತೆ. ಸೋಲು ಅನಾಥ ಅಂತ, ಸೋಲು ಅನಾಥ. ಇಲ್ಲಿ ಸೋತ್ಬಿಟ್ರೆ ಯಾರೂ ಕೇಳೋದಿಲ್ಲ ಮಾರನೇ ದಿವಸ. ದಟ್ ವಾಟ್ ಹ್ಯಾಪನ್ಸ್ ಇನ್ ಮೈ ಲೈಫ್. ಅದನ್ನು ಇಟ್ಕೊಂಡೆ ನಾನು ನಿಷ್ಕರ್ಷ ಮಾಡಿದ್ದು. ಅವತ್ತಿನ ದಿವಸ ಸಂಘರ್ಷ ಮಾಡಿ ದೇಸಾಯಿ ಅವರು ಸೋತಾಗ, ವಿಷ್ಣುವರ್ಧನ್ ಅವರು ಸೋತಂಥ ಸಂದರ್ಭದಲ್ಲಿ ದೇಸಾಯಿ ನನ್ನ ಹತ್ರ ಬಂದರು. ನಾನು ಅದರಲ್ಲಿ ಚಿಕ್ಕ ಪಾತ್ರ, ಜೂನಿಯರ್ ಆರ್ಟಿಸ್ಟ್ಗಿಂತ ಕಡಿಮೆ ಇರುವಂಥ ಪಾತ್ರ ಮಾಡಿದ್ದೆ. ಒಂದು ಸ್ನೇಹಿತರಾಗಿದ್ವಿ. ಅವ್ರು ಬಂದಾಗ ಸಂಘರ್ಷ ಅಟ್ಟರ್ ಫ್ಲಾಪ್ ಆಗಿತ್ತು. ಅವತ್ತು ಇಡೀ ಗಾಂಧಿನಗರದಲ್ಲಿ ವಿಷ್ಣುವರ್ಧನ್ ಅವ್ರ ಮೇಲೆ, ದೇಸಾಯಿ ಅವ್ರ ಮೇಲೆ ₹1 ಫೈನಾನ್ಸ್ ಕೊಡಲಿಕ್ಕೆ ಯಾರೂ ತಯಾರಿರಲಿಲ್ಲ. ನಾವು ಚಿತ್ರ ನಿರ್ಮಾಣವನ್ನು ಹೇಗೋ ಸ್ನೇಹಿತರ ಒಂದು ಶಕ್ತಿ ಮೇಲೆ, ನಮ್ಮ ಶಕ್ತಿ ಮೇಲೆ ನಾವು ಮಾಡಿದ್ವಿ. ಆಗ ಸಕ್ಸಸ್ ಆದಮೇಲೆ ಎಲ್ಲರೂ ಮತ್ತೆ ಬಂದರು, ನಮ್ಮ ಹಿಂದೆ ಎಲ್ಲರೂ ಬರ್ತಾರೆ. ಅದಕ್ಕೆ ಸಕ್ಸಸ್ ಏನಿದೆಯಲ್ಲ ಅದಕ್ಕೆ 100 ಜನ ಬಂದರು. ಒಂದು ಸಿನಿಮಾ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಹೇಳ್ಕೊಂತಾರೆ, ನನ್ನಿಂದ ಸಕ್ಸಸ್ ಆಯಿತು, ನನ್ನಿಂದ ಆಯಿತು. ಸೋತ್ರೆ ಎಲ್ಲದಕ್ಕೂ ಹೊಣೆ ಕೊನೆಗೆ ನಿರ್ಮಾಪಕ. ಅದನ್ನ ಕೇಳಿದ್ದು ಕೊಡಲಿಲ್ಲ, ಅವ್ರು ಅದನ್ನು ಹೇಳಿದ್ದು ಮಾಡಲಿಲ್ಲ, ಇವರು ಇದನ್ನು ಹೇಳಿದ್ದು ಮಾಡಲಿಲ್ಲ. ಈ ರೀತಿ ಅನುಭವಿಸಿದ್ದೀನಿ. ಹಾಗಾಗಿ ಈ ಚಿತ್ರ ಏನೋ ಇದನ್ನು ನೋಡಿದಾಗ, ಮೋಷನ್ ಪೋಸ್ಟ್ ನೋಡಿದಾಗ ಒಂದು ಭರವಸೆ ಮೂಡಿದೆ ನನಗೆ. ಆಮೇಲೆ ಚಿತ್ರದಲ್ಲಿ ಏನೋ ಇದೆ ಅನ್ನುವಂಥ ಒಂದು ಭಾವನೆ ಬರ್ತದೆ. ಇದರ ಕಥೆಯಲ್ಲಿ ಏನೋ ಇದೆ, ದಮ್ ಇದೆ, ಇದರಲ್ಲಿ ಶಕ್ತಿ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ದೇಶಕರು ಹೊರಗಡೆ ಎಳೆಯಾಗಿ ಹೊರಗೆ ತಂದರೆ ಖಂಡಿತವಾಗಿ ಒಂದು ಉತ್ತಮವಾದಂಥ ಚಿತ್ರ ಆಗುತ್ತೆ ಅನ್ನೋಂಥ ಒಂದು ಭರವಸೆ ಇದೆ. ಆ ಚಿತ್ರ ಅದೇ ರೀತಿ ಆಗಲಿ. ಸಾಮ್ರಾಟ ಈಗ ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಎಲ್ಲ ಈಗಿನ ಸಿನಿಮಾಗಳು ಸಾಮಾಜಿಕ ಸಿನಿಮಾದಲ್ಲಿ ಐತಿಹಾಸಿಕ ತುಣುಕುಗಳನ್ನು ಸೇರಿಸ್ತಾರೆ. ಈಗ ನೀವೆಲ್ಲ ನೋಡ್ತಾ ಇದ್ರಿ, ಎಲ್ಲ ಸಿನಿಮಾಗಳಲ್ಲಿ ಯಾವುದೋ ಒಂದು ಹಿನ್ನೆಲೆ ಇಟ್ಕೊಂಡು ಯಾವುದೋ ಒಂದು 2 ಸೀನ್ ಹಾಕ್ಬಿಟ್ಟು ಅವನು ಪುರಾತನ ಹಿನ್ನೆಲೆ ಹಿಂಗಿತ್ತು ಅಂತ. ಒಟ್ಟು ಜನರಿಗೆ ಏನಂದರೆ ಆಡಿಯನ್ಸ್ ಇದು ಯಾವುದು ಕೇಳಲ್ಲ. ಆಡಿಯನ್ಸ್ ಕೇಳೋದಷ್ಟೇ ಎಂಟರ್ಟೈನ್ಮೆಂಟ್. ನಾನು 2 ಕಾಲು ತಾಸು ಇಲ್ಲಿ ಕುತ್ಕೊಂಡಿದ್ದೀನಪ್ಪ, ನನಗೆ ಯಾವುದೇ ರೀತಿ ಬೇಜಾರಾಗದ ರೀತಿಯಲ್ಲಿ, ನಾನು ಕೊಟ್ಟು ದುಡ್ಡಿಗೆ ಮೋಸ ಆಗದ ರೀತಿಯಲ್ಲಿ, ಐ ಶುಡ್ ಫರ್ಗೆಟ್ ಆಲ್ ಮೈ ಪ್ರಿವಿಯಸ್, ಎಲ್ಲವನ್ನು ಮರೆತು 2 ತಾಸು ಕುತ್ಕೊಂಡು ಹೋಗ್ತೇನೆ
ಅನ್ನೋಂಥ ಒಂದು ಚಿತ್ರ. ಎಂಟರ್ಟೈನ್ಮೆಂಟ್, ಕಾಮಿಡಿ ಈಸ್ ವೆರಿ ಇಂಪಾರ್ಟೆಂಟ್, ಎಲ್ಲ ಸೀಕ್ವೆನ್ಸ್, ಸ್ಕ್ರೀನ್ ಪ್ಲೇ ಇಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಆಗುತ್ತೆ. ಆಮೇಲೆ ಸ್ಕ್ರೀನ್ ಪ್ಲೇ ಇದೆಲ್ಲ ಬರೋದು ನಂತರ ಎಡಿಟಿಂಗಲ್ಲಿ ಇದೆಲ್ಲ ಆಗ್ತದೆ. ಬಟ್ ಕಥೆಯಲ್ಲಿ ನಿಮಗೆ ಹ್ಯೂಮರ್ ಬೇಕು, ಎಲ್ಲ ರೀತಿಯ ಅಲ್ಲ ಏನು ಹೇಳ್ತಾರಲ್ಲ ಎಲ್ಲ ನವರಸಗಳು ಕೂಡ ಕಥೆಯಲ್ಲಿ ಮೂಡಿ ಬಂದರೆ ಭಾಳ ಉತ್ತಮ. ಅದರ ಬಗ್ಗೆ ನೀವು ಕಾಳಜಿ ವಹಿಸಿ ಒಳ್ಳೆಯ ಚಿತ್ರವನ್ನು ಮಾಡಿ. ನೀವು ಬೆಳಗಾವಿಯಿಂದ ಏನು ಪ್ರಾರಂಭ ಮಾಡಿದರೆ ಇದು ಬೆಂಗಳೂರಲ್ಲಿ ಪತಾಕಿಯನ್ನು ಹಾರಿಸಲಿ ಅಂಥೇಳಿ ಈಗ ಈ ಮೂಲಕ ನಾನು ಆಶಿಸಿ ತಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ. ಗಣಪತಿ ಸರ್ ಎಲ್ಲರೂ ಈಗ ಪಾಸಿಂದ ಬಾಲ್ ಆದ್ರೆ ಸುಮ್ಮನೆ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗೆ ನಮ್ಮ ಪ್ರಿಟಿಯಸ್ಟ್ ಹೀರೋ ಅನ್ನೋದ್ರೇ ಹೋಗ್ಬಿಡೋಣ. ನಮ್ಮ ನಟಿ ನಿವಿಷ್ಕಾ ಅವರು ದಯವಿಟ್ಟು ಈ ಮೂವಿ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ನಾನು ನಿವಿಷ್ಕಾ ಪಾಟೀಲ್ ಅಂತ ಮಾತಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ನಮ್ಮ ಈ ಒಂದು ಚಿಕ್ಕ ಪ್ರೋಗ್ರಾಮ್ಗೆ ಬಂದಂಥ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು BC ಪಾಟೀಲ್ ಸರ್ಗೆ ಮತ್ತು ಅಶ್ವಥ್ ಸರ್ಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಮೂವೀಸ್ ನಾನು ತುಂಬ ನೋಡ್ತಾ ಇದ್ದೆ. ಸೊ ಕೌರವ ಸರ್ ತುಂಬ ಫೇವ್ರೆಟ್ ಮೂವಿ. ಸೊ ಅದರಲ್ಲಿ ಎಲ್ಲ ಸಾಂಗ್ಸು ಫೇವ್ರೆಟ್ ನಂದು. ಸೊ ಈ ಮೂವಿ ಕಾನ್ಸೆಪ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ನನಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ತುಂಬ ಜಾಗ ಇದೆ. ಸೊ ಅದಕ್ಕೋಸ್ಕರ ನನಗೆ ನನ್ನ ಟೀಮ್ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆ ನನ್ನ ಎಫರ್ಟ್ಸ್ ಇರಲಿ ಅಂತಲೇ ಈ ಪ್ರಾಜೆಕ್ಟ್ನ ಒಪ್ಕೊಂಡೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಸೊ ರಿಲೀಸ್ ಆದಾಗಲೂ ಹೀಗೆ ಸಪೋರ್ಟ್ ತೋರಿಸಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ನಿವಿಷ್ಕಾ ಮ್ಯಾಮ್, ತುಂಬ ಪ್ರೀತಿಯಾಗಿ ಮಾತಾಡಿದ್ರಿ. ಹಾಗೆ ಸರ್ ಮಾತಾಡಿದ್ರೇನೆ ಎಂಡಿಂಗ್ ಆಗುತ್ತೆ ಅಂತ ಹೇಳ್ತಿದ್ರು. ಅದಕ್ಕೂ ಮುಂಚೆ ಪೋಸ್ಟರ್ ರಿಲೀಸ್ ಮಾಡಿಸ್ಬಿಡೋಣ ನಮ್ಮ BC ಪಾಟೀಲ್ ಸರ್ ಕೈಯಿಂದ. ಎಲ್ಲರಿಗೆ ನಮಸ್ಕಾರ ರೀ. ನಾನು ಗಣಪತಿ ಪಾಟೀಲ್ ಅಂತ, ಪ್ರಾಪರ್ ಬೆಳಗಾವಿ. ಡೈರೆಕ್ಟರ್ ಅವರು ಪ್ರಭಾಕರ್ ಶೇರ್ಖಾನೆ ಅವರು ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಬಂದಿದ್ರು. ಹೇಳಿದರು ನನಗೆ ಒಂದು ಒಳ್ಳೆ ಸ್ಟೋರಿ, ಒಳ್ಳೆ ಕನ್ಸೆಪ್ಟ್ ಈ ನಮ್ಮ ಭಾರತ ದೇಶಲೇ ಜಾತಿವಾದ ಮೇಲೆ ಮತ್ತು ಬೇರೆ ಬೇರೆ ಈ ಥರಗಳಿಗೆ ಹೆಂಗೆ ಪ್ರಾಬ್ಲಮ್ ನಡೀತಾ ಇದಾವು, ಅದ ಹೆಂಗೆ ನಾವು ನೋಡ್ಕೊಂತ ಹೋಗ್ತೇವೆ. ಬೇರೆ ಬೇರೆ ಕಾಸ್ಟಿಸಮ್ ಅನ್ನಂಗಿಲ್ಲ ನಾನು. ನಮ್ದ ಧರ್ಮ ಒಳಗ ದ ವೇ ಆಫ್ ಲುಕಿಂಗ್ ಹೆಂಗಿರ್ತಿದೆ ಬೇರೆ ಬೇರೆ ಅವ್ರ ಕಡೆ, ಅದೆಲ್ಲ ಈ ಮೂವಿ ಒಳಗ ತೋರಿಸೋದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಅಂದ್ರೆ ಡೈರೆಕ್ಟರ್ ಅವರು ಕೊಡ್ಬೋದು. ಮತ್ತೆ ನಮ್ದು ಟೀಮ್ ಎಲ್ಲ ಎನರ್ಜೆಟಿಕ್ ಟೀಮ್ ಇದೆ. ಒಳ್ಳೆ ಸ್ಪಿರಿಟ್ ತಗೊಂಡ ಒಳ್ಳೆ ಎನರ್ಜಿ ಹಾಕಿ ಕೆಲಸ ಮಾಡತ್ತಾರ. ಅದಕ್ಕೆ ನನಗೆ ಭಾಳ ಖುಷಿ ಇದೆ. ಸೊ ನಾವು ಎಷ್ಟು ಬೇಗ ಆಗ್ತದೆ ಅಷ್ಟ ಈ ಮೂವಿದ ಶೂಟ್ ಕಂಪ್ಲೀಟ್ ಮಾಡಿ ಈ ಪ್ರಾಜೆಕ್ಟ್ ಆಚೆ ತರ್ತೇವೆ ಅಂತ ಹೇಳ್ತೀನಿ. ಧನ್ಯವಾದ. ನಾನು ಸಾಮ್ರಾಟದ ಒಳಗಡೆ ಇದ್ದೀನಿ, ಹಾಗಾಗಿ ಹೊರಗಡೆ ಇಲ್ಲ. ತುಂಬ ಸಂತೋಷ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಬಂದು ಸಹಕಾರ ಮಾಡ್ತಿರೋದಕ್ಕೆ. ನನಗೆ ಪ್ರಭಾಕರ್ ಬಗ್ಗೆ ನಂಬಿಕೆ ಇದೆ. ಹಿಂದೆ ಒಂದು ಕೌಟಿಲ್ಯ ಅಂತ ಒಂದು ಸಿನಿಮಾ ಮಾಡಿದ್ವಿ, ಸ್ವಲ್ಪ ಓದ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ಈಗಲೇ ಸಿನಿಮಾ ಬಗ್ಗೆ ಏನು ಹೇಳಿದ್ರು ಚೆನ್ನಾಗಿರಲ್ಲ. ಸಾಮ್ರಾಟ ಅನ್ನೋ ಟೈಟ್ಲು ಚೆನ್ನಾಗಿದೆ. ಆದಷ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಮುಂದೆ ತರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಹಿರಿಯರಾದಂಥ BC ಪಾಟೀಲ್ ಸರ್ ಬಂದಿದ್ದಾರೆ, ತುಂಬ ಹೆಮ್ಮೆ ವಿಚಾರ. ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಬಂದು ಭಾಳ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೇಳ್ಪಟ್ಟೆ ಇವತ್ತು. ಹಾಗೆ ನಮ್ಮ ಗೆಳೆಯರಾದಂತಹ ಛತ್ರಪತಿವರೆಗೂ ಒಳ್ಳೇದಾಗಲಿ, ಹೀರೋಯಿನ್ ಮೇಡಮ್ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ಹಿರಿಯರಿಗೆ ನಾನು ಚಿರಋಣಿ. ಒಂದೇ ಮತ್ತಿಗೆ ಎಲ್ಲರೂ ಬಂದು ಜೊತೆಗೆ ನಿಂತ್ಕೊಂಡ್ರಿ. ನಾನು ನಿಮಗೆ ಆಭಾರಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ BC ಪಾಟೀಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಹೇಗೆ ಶುರು ಮಾಡೋಣ? ಮೊದಲನೇದಾಗಿ ನಮ್ಮ ತಂದೆ ತಾಯಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಯಾಕಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತಂದಾಗ
ಎಲ್ಲರೂ ಬಂದು ಅವ್ರ ಮುಂದೆ ಬೈಯೋರು ನನ್ನನ್ನು, ಇವನ್ ಹಾಳಾಗಿ ಹೋಗ್ತಾನೆ, ಉದ್ಧಾರ ಆಗಲ್ಲ, ಜೀವನದಲ್ಲಿ ಕೆಟ್ಟೋಗಿದ್ದಾನೆ ಅಂತ. ಆದ್ರೆ ನಮ್ಮ ತಂದೆ ತಾಯಿ ಮಾಡಿರುವಂತ ಮೋಟಿವೇಶನ್ ನಾನು ಇವತ್ತು ಇಲ್ಲಿ ಕೂತ್ಕೊಳ್ಳೋಕೆ ಆಧಾರ ಸ್ತಂಭ. ಅವತ್ತು ಅವ್ರು ನಾನು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾನು ಇವತ್ತು ಇರ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂದೆ ತಾಯಿಗಳಿಗೆ. ಜೊತೆಗೆ ನನ್ನ ಮೊದಲನೇ ಸಿನಿಮಾ ನಿರ್ಮಾಪಕರು ವಿಜೇಂದ್ರ ಸರ್, ಅವ್ರನ್ನ ನೆನಪು ಮಾಡ್ಕೊಳ್ಳೋದಿರೋಂಥ ದಿನಗಳೇ ಇಲ್ಲ. ಯಾಕಂದ್ರೆ ನಾವು ಯಾರ ಹತ್ರ ಒಂದು 500 ರೂಪಾಯಿ 1000 ರೂಪಾಯಿ ಕೇಳಿದ್ರು ಮಗ ಯಾವಾಗ ವಾಪಸ್ ಕೊಡ್ತೀಯ ಅಂತ ಕೇಳ್ತಾರೆ. ಅಂತಾದ್ರಲ್ಲಿ ನನ್ನನ್ನ ನಂಬಿ ಮೊದಲನೇ ಸಿನಿಮಾಗೆ ಲಕ್ಷ ಬಂಡವಾಳ ಹೂಡಿದ್ರು. ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಆಭಾರಿ ಆಗಿರ್ತೀನಿ, ಋಣಿ ಆಗಿರ್ತೀನಿ. ಕಾರಣ ಏನಂದ್ರೆ ಆ ಒಂದು ಸಿನಿಮಾದಿಂದ ನಾನು ತುಂಬಾ ಕಲ್ತಿದ್ದೀನಿ, ತುಂಬಾ ಕಲ್ತಿದ್ದೀನಿ. ಸಿನಿಮಾ ಹೆಂಗ್ ಮಾಡ್ಬೇಕು, ಅದನ್ನ ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಜನರಿಗೆ ಹೆಂಗ್ ತಲುಪಿಸ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ವಿಜೇಂದ್ರ ಸರ್. ಅವರಿಗೆ ಇನ್ವೈಟ್ ಮಾಡಿದ್ದೆ, ಏನೋ ಬೇರೆ ಕೆಲಸದಲ್ಲಿ ಬರೋಕ್ಕಾಗ್ಲಿಲ್ಲ ಅಂತ ಕೇಳ್ಪಟ್ಟೆ. ಜೊತೆಗೆ ಇವತ್ತು ಆಕ್ಚುಲಿ ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ರಂಜನ್ ಭೈ ಮತ್ತೆ ನಮ್ಮ ಪಾಟೀಲ್ ಸರ್. ಯಾಕಂದ್ರೆ ಈ ಸಿನಿಮಾ 1 ವರ್ಷದ ಬಿಫೋರೇನೆ ಶುರು ಆಗ್ಬೇಕಿತ್ತು, ಕಾರಣಾಂತರಗಳಿಂದ ನನ್ನಿಂದಾನೇ ತುಂಬಾ ಡಿಲೇ ಆಗ್ತಾ ಹೋಯ್ತು. ರಂಜನ್ ಯಾವಾಗಲೂ ಕಾಲ್ ಮಾಡಿದ್ರು, ಮಗ ನಿಮ್ಮ ನಂಬಿಕೆ ಇದೆ, ಸಿನಿಮಾ ಮಾಡೋಣ. ಬೇರೆ ಯಾರು ನಿರ್ಮಾಪಕರಾಗಿದ್ರೆ ಈ ನನ್ನ ಮಗ 1 ವರ್ಷದಿಂದ ಆಟ ಆಡಿಸ್ತವನೆ, ಬಿಡೋಣ ಬೇಡ ಡೈರೆಕ್ಟರ್ ನೋಡೋಣ ಅಂತಿದ್ರು. ಆದ್ರೆ ನನ್ನ ಮೇಲೆ ಅದೇನು ಗೊತ್ತಿಲ್ಲ, ರಂಜನ ನನಗೆ ಕರೆಸಿ ಕೂರಿಸಿ ಆಫೀಸ್ ಎಲ್ಲ ಮಾಡಿಕೊಟ್ಟು, ಪೇಮೆಂಟ್ ಎಲ್ಲ ಕೊಟ್ಟು, ಸ್ಕ್ರಿಪ್ಟ್ ಎಲ್ಲ ಬರೆಸಿ ಸಿನಿಮಾ ಶುರು ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಗಣಪತಿ ಸರ್. ಜೊತೆಗೆ ನನ್ನ ಕೌಟಿಲ್ಯ ಸಿನಿಮಾ ರಿಲೀಸ್ ಆಗಿ 3 ವರ್ಷ 4 ವರ್ಷ ಆಗೋಗಿ ಬಂತು. ಸಿನಿಮಾ ಟೇಕಪ್ ಆಗೋದು, ಡಿಸ್ಕಷನ್ಗಳಾಗೋದು, ಹಂಗೆ ಬ್ರೇಕ್ ಆಗೋದು, ಏನೇನೋ ನಡೀತಾ ಇತ್ತು ಲೈಫಲ್ಲಿ. ಆದ್ರೆ ಸಿನಿಮಾ ಅನೌನ್ಸ್ ಮಾಡ್ತಿದ್ದೀನಿ ಅಂತ ಬರೀ ಸ್ಟೇಟಸ್ ಇಟ್ಟಿದ್ದಕ್ಕೆ ವಾಟ್ಸಾಪ್ ಅಲ್ಲಿ ಎಲ್ಲರೂ ಕೇಳ್ತಿರೋದೇನಂತಂದ್ರೆ, ಮಗ ಮದುವೆ ಆಯ್ತು, ಹೆಂಡತಿ ಕಾಲ್ಗುಣ ಅಂತ. ಅದಂತೂ ಸತ್ಯ, ಟು ಬಿ ಫ್ರಾಂಕ್ ಆಗಿ ಹೇಳ್ತಿದ್ದೀನಿ. ಅವ್ರು ನನ್ನ ಲೈಫಲ್ಲಿ ಬಂದ್ಮೇಲೆ ನನ್ನ ಲೈಫಲ್ಲಿ ತುಂಬಾ ಒಳ್ಳೇದಾಗ್ತಿರೋದು, ತುಂಬಾ ಒಳ್ಳೆ ಕೆಲಸಗಳು ನಡೀತಾ ಇರೋದು. ನಾನು ಅವ್ರಿಗೆ ಯಾವಾಗಲೂ ಋಣಿ ಆಗಿರುತ್ತೆ ನನ್ನ ಹೆಂಡತಿಗೆ. ಜೊತೆಗೆ ಇನ್ನು ಸಿನಿಮಾಗೆ ಬರೋಣ ಸರ್. ಯಾಕಂದ್ರೆ ನಾವು ನಡೆದು ಬಂದಿರೋ ದಾರಿನ ಯಾವತ್ತೂ ಮರೆಯೋಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದನ್ನ ನೆನಪಿಸೋ ಉದ್ದೇಶ ಅಷ್ಟೇನೆ. ಅವರೆಲ್ಲರೂ ನಾನು ಋಣಿಯಾಗಿರ್ತೀನಿ. ಜೊತೆಗೆ ಸಾಮ್ರಾಟ್ ಅಂತಂದ್ರೆ ಇದು ನಮ್ಮ ಬೆಳಗಾವಿ, ಉತ್ತರ ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ರಿಯಲ್ ಇನ್ಸಿಡೆಂಟ್ ಸಬ್ಜೆಕ್ಟ್ ನ ಇಟ್ಕೊಂಡು ಮಾಡ್ತಿರುವಂತಹ ಕತೆ. ಓಕೆನಾ ಸರ್? ಒಬ್ಬ ಸಾಮಾನ್ಯ ಹುಡುಗ ಒಂದು ಹುಡುಗಿ ಲವಲ್ ಬೀಳ್ತಾನೆ, ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋಕೋಸ್ಕರ ಒಬ್ಬ ಸಾಮ್ರಾಟನಾಗಿ ಬದಲಾಗ್ತಾನೆ. ಒಬ್ಬ ಸಾಮಾನ್ಯ ಹುಡುಗನಿಗೆ ಏನೆಲ್ಲ ಮಾಡೋ ಸಾಧ್ಯತೆಗಳಿದೆ ಪ್ರೀತಿ ಅನ್ನೋದ್ರ ಬಗ್ಗೆ ತೋರ್ಸೋಕೆ ಹೊರಟಿರುವಂತ ಸಿನಿಮಾ. ತುಂಬಾ ಪ್ಯೂರ್ ಹಾರ್ಟೆಡ್ ಲವ್ ಸ್ಟೋರಿ ಸರ್. ಇಷ್ಟಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಾನು ಹೇಳೋದಪ್ಪ, ನನ್ನ ಫಸ್ಟ್ ಮೂವಿ ಅಲ್ಲ ಮೇಡಮ್, ಇದು ನನ್ನ 3ನೇ ಚಿತ್ರ, ನಾನು ಹೊಸದು ಅಲ್ಲ. ನಾನು ಈ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಇನಾಮದಾರ್ ಚಿತ್ರದ ಮುಖಾಂತರ. ಸೊ ಮರಾಠಿಯಲ್ಲಿ ಒಂದು ಸಿನಿಮಾ ಮಾಡಿದ್ದೀನಿ. ಇಲ್ಲಿ ಕನ್ನಡ ಇದು 2ನೇ ಚಿತ್ರ ನಂದು, ಸಾಮ್ರಾಟ್ ಅಂತ. ಈ ಕತೆ ಹೆಂಗಿರುತ್ತೆ ಅಂತ ಹೇಳಕೋದ್ರೆ, ಒಂದು ಹಿಂದೂ ಮುಸ್ಲಿಂ, ಒಂದು ಹುಡುಗ ಹಿಂದೂ ಮುಸ್ಲಿಂ ಹುಡುಗಿ, ಅವರ ಮಧ್ಯೆ ನಡೆಯುವಂತಹ ಪ್ರೀತಿನ ಗೆಲ್ಲೋಕೆ ತನ್ನದೇ ಆದಂತಹ ಸಾಮ್ರಾಜ್ಯ ಸೃಷ್ಟಿ ಮಾಡಿದಂತಹ ಯುವಕನ ಒಂದು ಸ್ಟೋರಿ ಇದು. ಸೊ ಅದಿಟ್ಕೊಂಡು ನಾವು ಬರ್ತಾ ಇದ್ವಿ ಮೇಡಮ್. ನಿಮ್ಮಲ್ಲಿ ನಾನು ಒಂದೇ ಸರಿ ಕೇಳ್ಕೊಳ್ಬೇಕಂದ್ರೆ, ಹೊಸೊಬ್ರು ಯಾರು ಇಲ್ಲಿ ನಿಲ್ತಾ ಇಲ್ಲ. ನೀವು ನಮ್ಮನ್ನ ಬೆಳೆಸೋರು, ನಮ್ಮನ್ನ ಈ ಕರ್ನಾಟಕ ತೋರಿಸೋರು, ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಈ ನಮ್ಮಂತಹ ಈಗ ಅಂದ್ರಲ್ಲ ಮೇಡಮ್ ಹೊಸಬ್ರು ಅಂತ, ಹಿಂಗೆ ಹೊಸಬ್ರು ಅನ್ಸ್ಕೊಳ್ಳಲ್ಲ ಮೇಡಮ್ ನಾವು. ಯಾಕಂದ್ರೆ ನೀವು ಸಪೋರ್ಟ್, ಅದೇ ಸರ್, ಅದೇ ಆ ಪ್ರೂವ್ ಮಾಡ್ಬೇಕಾದ್ರೆ ನಾನು ಮನೇಲಿ ಕೂತ್ ಪ್ರೂವ್ ಮಾಡ್ರೆ ಆಗಲ್ಲ ಮೇಡಮ್. ಎಲ್ಲ ತೋರಿಸ್ಕೋಬೇಕು, ನೀವು ತೋರಿಸ್ಬೇಕು. ಅಲ್ಲ, ನನ್ನ ಇನಾಮದಾರ ಫಸ್ಟ್ ಇಂಟರ್ವ್ಯೂ ಮಾಡಿದ್ ನೀವೇ ಮೇಡಮ್. ನಿಮ್ಮ ಹೆಸರು ನಂಗೆ ಗೊತ್ತು, ಕೀರ್ತಿ ಅಂತ. ಹೇಳಿ. ಓಕೆ, ಸಾಕು ಮೇಡಮ್, ಇಷ್ಟ ಆದ್ರೆ ಸಾಕು ಮೇಡಮ್. ಸರ್, ಈಗ ನಾವು ಬೆಳಗಾವಿ, ನಂದು ಬೆಳಗಾವಿ, ನಮ್ಮ ಸರ್ ಬೆಳಗಾವಿ, ಮೇಡಮ್ ಬೆಳಗಾವಿ, ನಮ್ಮ ಡೈರೆಕ್ಟರ್ ಸರ್ ಬೆಳಗಾವಿ ಡಿಸ್ಟಿಕ್ ಅವ್ರೆ. ಒಂದು ಬೆಳಗಾವಿ ಟೀಮ್ ತಗೊಂಡು ನಾವು ಬರ್ತಾ ಇದ್ದೀವಿ, ಉತ್ತರ ಕನ್ನಡ ಟೀಮ್ ತಗೊಂಡ್ ಬರ್ತಾ ಇದ್ದೀವಿ. ಸೊ ನಮ್ಮ ಉತ್ತರ ಕರ್ನಾಟಕ ಹುಡುಗರನ್ನ ಒಂದು ಅಟ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಬೆಳೆಸಿ ಸರ್. ಸರ್ ಆಲ್ಮೋಸ್ಟ್ 10% ಶೂಟಿಂಗ್ ಆಗಿದೆ ನಮ್ದು. ಅಲ್ಲೇ ಬೆಳಗಾಂ ಅಕ್ಕಪಕ್ಕ ಕೋಲ್ಹಾಪುರ ಬಾರ್ಡರ್. ಯಾಕಂದ್ರೆ ಕೋಲ್ಹಾಪುರದಲ್ಲಿ ಅಂದ್ರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿ ನಮ್ಗೆ ಏನ್ ಬೇಕಾದ್ ಸಿಗುತ್ತೆ ಸರ್. ಪೊಲೀಸ್ ಸ್ಟೇಷನ್, ಕೋರ್ಟು, ಅಲ್ಲಿ ಏನ್ ಬೇಕಿಲ್ಲ ನಾವು ರೆಡಿ ಮಾಡಬೇಕಾಗಿಲ್ಲ ಸರ್. ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಅಲ್ಲಿ ಫಿಲ್ಮ್ ಇಂಡಸ್ಟ್ರಿ, ಅಲ್ಲಿ ಫಿಲ್ಮ್ ನಗರದಲ್ಲಿ. ಆಲ್ಮೋಸ್ಟ್ ನಾವು ಬೆಳಗಾವಿ ಅಕ್ಕಪಕ್ಕ ಮಾಡ್ತಾ ಇದೀವಿ ಸರ್.
ಉಳ್ಕಿದ್ದು ಒಂದು 20% ನಾವು UP ದಲ್ಲಿ ಮಾಡ್ತಾ ಇದ್ದೀವಿ ಸರ್ ಶೂಟ್. ವರ್ಕ್ ಎಲ್ಲ ಚಾಲೂ ಇದೆ ಇವಾಗ ಆಲ್ರೆಡಿ. ವರ್ಕ್ ಎಲ್ಲ ಚಾಲೂ ಇದೆ ಆಲ್ರೆಡಿ ಇವಾಗ. ನಿಮ್ ಮುಂದೆ ನಾವು ಬರ್ತೀವಿ. ಕೆಲವರು ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ತೆ. ಸೊ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆ್ಯಂಡ್ ಆಲ್ಸೋ ಮತ್ತು ಹಂಗೆ ಜೊತೆಗೆ ಮ್ಯೂಸಿಕ್ ಕಂಪೋಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಪ್ರಭಾಕರ್ ಅವರು ತುಂಬ ದಿನದಿಂದ ಪರಿಚಯ. ಸೊ ಹಾಗೆ ತುಂಬ ದಿನ ನಂತರ ಮತ್ತೆ ಕಾಲ್ ಮಾಡಿ ಈ ಥರ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದರು. ಸೊ ಮೋಷನ್ ಪೋಸ್ಟರ್ ಮಾಡ್ತಿದ್ರು ರೆಡಿ. ಸೊ ನನ್ನ ವಿಜುವಲ್ಸ್ ಎಲ್ಲ ಹೇಳ್ತಿದ್ರು ಈ ಥರ ಬರಬೇಕು ಅಂತ. ಸೊ ನನ್ನ ಕೈಯಲ್ಲಿ ಆಗೋದು ಬೆಸ್ಟ್ ನಾನು ಕೊಟ್ಟಿದ್ದೀನಿ. ಸೊ ಇನ್ನು ಸಿನಿಮಾದಲ್ಲಿ ಇನ್ನು ಒಳ್ಳೆ ಥೀಮ್ ಮ್ಯೂಸಿಕ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಮಾಡೋಣ ಅಂತ ಅಷ್ಟೇ. ನನ್ನ ಕಡೆಯಿಂದ ನಾನು ಬೆಸ್ಟ್ ಟ್ಯೂನ್ ಕೊಡ್ತೀನಿ. ಹೆಂಗಿರುತ್ತೆ ಕ್ಯಾಚಿ ಆಗಿರಬೇಕು, ನಮ್ದಷ್ಟೇ ಕಾನ್ಸೆಪ್ಟ್. ಸೊ ಎಲ್ಲ ಕೇಳೋ ಥರ ಇರಬೇಕು, ಕ್ರೇಜಿ ಆಗಿರ್ಬೇಕು ಅಷ್ಟೇ.